ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸರ್ಕಾರದಿಂದ ಕಬ್ಬಿಗೆ 3,300 ರೂಪಾಯಿ ದರ ಘೋಷಣೆ. ಗುರ್ಲಾಪುರ ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವರ ಭೇಟಿ. ಪ್ರತಿಭಟನಾಕಾರರಿಗೆ ಸರ್ಕಾರದ ಆದೇಶ ಮುಟ್ಟಿಸ್ತಾ ಇರೋ ಸಚಿವ ಶಿವಾನಂದ ಪಾಟೀಲ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಂಕಿತ ಉಗ್ರನಿಗೆ ರಾಜಾತಿಥ್ಯ ಆರೋಪ. ಐಸಿಸ್ ಶಂಕಿತ ಉಗ್ರ ಶಕೀಲ್ ಮೊಬೈಲ್ ಬಳಕೆ, ಬಿಂದಾಸ್ ಲೈವ್ ವಿಡಿಯೋ ವೈರಲ್. ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಾ ಇದ್ದ ಶಕೀಲ್. ಪರಪ್ಪನ ಅಗ್ರಹಾರ ಜೈಲಿನ ಜಾಮರ್ನಿಂದ ಜನರಿಗೆ ಸಮಸ್ಯೆ. ಅಕ್ಕಪಕ್ಕದ ಏರಿಯಾದಲ್ಲಿ ಫೋನ್ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಕಿಡಿ. ಜೈಲಿನಲ್ಲಿ ಕೈದಿಗಳು ಹೇಗೆ ಫೋನ್ ಬಳಸ್ತಿದ್ದಾರೆ ಅಂತ ಆಕ್ರೋಶ. ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಕಾಡಾನೆಯ ದಾಂಧಲೆ. ಬಿಕ್ಕೋಳು ರಸ್ತೆಯಲ್ಲಿ ಓಡಾಡಿದ ಒಂಟಿ ಸಲಗ. ಕಾಡಾನೆ ಭೀಮನಿಗೆ ಎಸ್ಕಾರ್ಟ್ ಮಾಡಿದ ಅರಣ್ಯ ಸಿಬ್ಬಂದಿ. ಅಹಮದಾಬಾದ್ನಲ್ಲಿ ಮಾಲೀಕನಿಗೆ ಖಾರದ ಪುಡಿ ಎರಚಿ ದರೋಡೆಗೆ ಯತ್ನ. ಮಹಿಳೆಯನ್ನ ಹಿಡಿದು ಹೆಗ್ಗಾಮುಗ್ಗ ಥಳಿಸಿದ ಜ್ಯುವೆಲ್ಲರಿ ಶಾಪ್ ಮಾಲೀಕ. ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.